ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮೊನ್ನೆ ನ್ಯೂಸ್ ಪೇಪರ್ನಲ್ಲಿ ಇನ್ನೊಂದು ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೈಬಿಟ್ಟ ಪಠ್ಯಗಳ ಪ್ರಶ್ನೆಗಳು ಹೇಗೆ ಸೇರ್ಕೊಂಡಿದ್ದಾವೆ, CET ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಗೊಂದಲ, ವಿಷಯ ತಜ್ಞರ ಮೇಲೆ ಕೂಡ ಅನುಮಾನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ 49ಕ್ಕೂ ಹೆಚ್ಚು ಇದು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೈಬಿಟ್ಟ ಪಠ್ಯಕ್ರಮ, ಅದೇ ರೀತಿ ಹಳೆ ಪಠ್ಯಕ್ರಮ ಕೂಡ ಬಂದಿದೆ. ತಜ್ಞರ ಮೇಲೆ ಅನುಮಾನ ಕೂಡ ಮಾಡಿದೆ. 3.46 ಲಕ್ಷ ಮಂದಿ ಪರೀಕ್ಷೆ ಎದುರಿಸ್ತಾ ಇದ್ದಾರೆ. ಕಡಿಮೆ ಅಂಕ ಬರುವ ಆತಂಕ ಎದುರಾಗಿದೆ. ಗೊಂದಲ ಪ್ರಶ್ನೆಗಳು ಹೇಗೆ ಬಂದಿದ್ದಾವೆ ಎಂದು ಚರ್ಚೆಗೆ ಕೂಡ ಗ್ರಾಸವಾಗಿದೆ. KA ಪರೀಕ್ಷೆ ನಡೆಸಿದ್ರು ಕೂಡ ಪ್ರಶ್ನೆ ಪತ್ರಿಕೆ ತಯಾರಿಕೆ ಜವಾಬ್ದಾರಿ ಬಂದ್ಬಿಟ್ಟು PU ಬೋರ್ಡ್ಗೆ ಸೇರ್ತದೆ. CET ಪ್ರಶ್ನೆ ಪತ್ರಿಕೆ ತಯಾರಿಕೆ ರಹಸ್ಯವಾಗಿ ನಡೀತದೆ. ಹೀಗಿರುವಾಗ ಕೈಬಿಟ್ಟ ಕೈಬಿಟ್ಟ ಪಠ್ಯಕ್ರಮವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿ ಅನುಮಾನ ಶುರುವಾಗಿದೆ. CET ಗೊಂದಲ ಪ್ರಶ್ನೆಗಳ ಎದುರಾದ ಹಿನ್ನೆಲೆಯಲ್ಲಿ ವಿಷಯ ತಜ್ಞರು KAಗೆ ಪತ್ರ ಬರೆದ್ರು, ಕೇಳಿದ್ರು. PU ಮಂಡಳಿ ಕೂಡ ನೀಡಿದ ಪಠ್ಯಕ್ರಮವನ್ನು ಆಧರಿಸಿ ವಿಷಯ ತಜ್ಞರು ನಾವು ಪ್ರಶ್ನೆ ಪತ್ರಿಕೆ ಮಾಡಿದೀವಿ ಅಂತ ಹೇಳಿ ಉತ್ತರ ನೀಡಿದೆ. ಹೀಗಾಗಿ PU ಮಂಡಳಿ ಹಾಗೂ ಪರೀಕ್ಷಾ ಪ್ರಾಧಿಕಾರ KA ಎಡವಟ್ಟಿಗೆ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿದ್ದಾರೆ. CET ಅರ್ಜಿ ಸಲ್ಲಿಕೆಗೆ ದಿನ ಘೋಷಣೆ ಆಗುತ್ತೆ ಅಂತ ಪ್ರಶ್ನೆ ಪತ್ರಿಕೆ ತಯಾರಿಕೆ ಕೂಡ ಆರಂಭವಾಗಿದೆ. ಪ್ರಶ್ನೆ ಪತ್ರಿಕೆ ತಯಾರಿಕೆ ಪ್ರಾಧಿಕಾರದ ಎಲ್ಲಾ ವಿಷಯಗಳ ತಜ್ಞರ ಪಟ್ಟಿಯನ್ನು PU ಬೋರ್ಡ್ ಪಡೆದುಕೊಳ್ತದೆ. ಈ ವರ್ಷ ಇರುವ ಪಠ್ಯಕ್ರಮ ಕೂಡ PU ಮಂಡಳಿಯಿಂದನೇ ನಡೀತದೆ ಅಂತ ಹೇಳಿದ್ದಾರೆ. PU ಮಂಡಳಿ ಪಟ್ಟಿಯಲ್ಲಿರುವ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ PU ಉಪನ್ಯಾಸಕರನ್ನು ಆಯ್ಕೆ ಮಾಡುತ್ತೆ. ಅಂದ್ರೆ ಒಳ್ಳೊಳ್ಳೆ ಶಿಕ್ಷಕರು, ಒಳ್ಳೊಳ್ಳೆ ಉತ್ತಮವಾದ ರೆಕಾರ್ಡ್ ಇರುವ ಶಿಕ್ಷಕರನ್ನು ನೇಮಕ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ PU ಮಂಡಳಿ ನೀಡಿದ ವಿಷಯ ತಜ್ಞರ ಪಟ್ಟಿಯನ್ನು ಪರಿಶೀಲನೆ ಮಾಡಿದ್ದಾರೆ KA. ನಂತರ ಸಂಯೋಜಕರನ್ನು ಕೂಡ ನೇಮಕ ಮಾಡಿದೆ. ಎಲ್ಲಾ ವಿಷಯಕ್ಕೂ ಕೂಡ ಸಪರೇಟ್ ಆಗಿ ಸಂಯೋಜಕರು ಇರ್ತಾರೆ. ಈ ಸಂಯೋಜಕರು ಪ್ರಶ್ನೆ ಪತ್ರಿಕೆಯನ್ನು ಗೌಪ್ಯವಾಗಿ ಇಟ್ಟು ತಯಾರಿ ಮಾಡ್ತಾರೆ. ಸಂಯೋಜಕರು ವಿಷಯ ತಜ್ಞರಿಗೆ ಕರೆ ಮಾಡಿ ಗೌಪ್ಯ ಸ್ಥಳಕ್ಕೆ ಕರೆಸ್ಕೊಂಡು ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ತಯಾರಿಸ್ತಾರೆ. ಪ್ರಶ್ನೆ ಪತ್ರಿಕೆ ತಯಾರಿಸಬೇಕಾದ್ರೆ ಉತ್ತರವನ್ನು ಕೂಡ ಬರೆಸ್ತಾರೆ. ಹೀಗೆ ಎಲ್ಲಾ ವಿಷಯ ತಜ್ಞರಿಂದ ಪ್ರಶ್ನೆ ಪತ್ರಿಕೆ ತಯಾರಿಸಿ ಗೌಪ್ಯವಾಗಿ ಇಟ್ಬಿಟ್ಟು ನಂತರ ಇದನ್ನು ಮಾಡ್ತಾರೆ. ವಿಷಯ ತಜ್ಞರು ಕೈಬಿಟ್ಟ ಪಠ್ಯಗಳ ಪ್ರಶ್ನೆಗಳನ್ನು ತಯಾರಿಸಿ ಕೊಟ್ಟಿರಬಹುದು ಎಂಬ ಅನುಮಾನ ಮೂಡಿದೆ. ಯಾರು ಕೈ ಬಿಟ್ಟಿರೋ ಪ್ರಶ್ನೆಗಳಂತೆ ಅನುಮಾನ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂದ್ರೆ, ಪ್ರಶ್ನೆ ಪತ್ರಿಕೆ ತಯಾರಿಕೆ ಫಸ್ಟ್ PUC 50%, ಸೆಕೆಂಡ್ PUC 50% ಇರ್ತದೆ. ಅದರಲ್ಲಿ 30% ಕಠಿಣ, 35% ಸಾಧಾರಣ, 35% ಸುಲಭ ಇರ್ತದೆ. ಈ ರೀತಿ ಗೊಂದಲಮಯ ವಾತಾವರಣ ಈಡಾಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.